ಪ್ರಯೋಗವನ್ನು ಚಪ್ಪಾಳೆ. ಹಳದಿ ಬಣ್ಣದ ಪ್ರಕ್ಷೇಪ ಉತ್ತರ ಅಂತ ಹೇಳ್ತೀವಿ. ಪ್ರೊಳ ತಳಭಾಗದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ವಸ್ತು ಉತ್ಪತ್ತಿ ಆಗುತ್ತೆ. ಆ ವಸ್ತುವನ್ನ ಪ್ರಕ್ಷೇಪ ಅಂತ ಕರ್ಕೊಂತೀವಿ. ಇಂಗ್ಲಿಷ್ ನಲ್ಲಿ ನಾವು PPT ಪ್ರೆಸಿಪಿಟೇಟ್ ಅಂತ ಹೇಳ್ಕೊಂತೀವಿ. ಇಂಥ ರಾಸಾಯನಿಕ ಕ್ರಿಯೆಗಳನ್ನು ನಾವು ಪ್ರಕ್ಷೇಪ ಕ್ರಿಯೆಗಳಂತ ಹೇಳ್ತೀವಿ. ಈಗ ಸರ್ ಅವರು ರಿಬ್ಬನ್ ಅನ್ನ ಕಟ್ಟು ಮಾಡೋದರ ಮೂಲಕ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಓಪನ್ ಇರ್ಬೇಕಿತ್ತು. ರಿಬ್ಬನ್ ಅರ್ಪಣೆ ಮಾಡ್ತಾ ಇದ್ದೀನಿ. ಎಲ್ಲ ಮಕ್ಕಳು ಒಂದು ಪ್ರೋತ್ಸಾಹ ಭರಿತ ಚಪ್ಪಾಳೆಯನ್ನ ಹಾಕುವುದರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಉದ್ಘಾಟನೆಯನ್ನ ಕೊಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಳೆ ನೀರು ಮಳೆಗಾಲ ಇದ್ರೂ ಮಳೆ ಬಂದು ಏನೋ ನೀರು ಅದೇ ಮಳೆ ಬರಲಿಲ್ಲ ಅಂದ್ರೆ ನಾವು ಇದೇ ಬಾವಿ ಒಳಗಿರೋ ನೀರನ್ನ ಯೂಸ್ ಮಾಡ್ಕೋಬಹುದು. ಸರ್ನೇ
ನಿಮಿಷ ದುಡಿಯಾರ ಯಾರು ನೋಡ್ತಾರ ಭಾಳ ನೋಡ್ಯಾರ ಬರ್ತದೆ ನೀರು ಖಾಲಿ ಸೆಕೆಂಡ್ ತೆಗಿಲ್ಲ ನೀರು ಚೆನ್ನಾಗಿ ಬಿಡಲಿ ಸಾಕು ನೀನು ಹೊಡೆದಿದ್ದಂಗೆ ಐತಲ್ಲ ಬಾರಿ ಇಲ್ಲ ಅನ್ಬೇಡ ಸರ್ ಹಿಂಗೆ ಮಾಡಿ ಸರ್ ಸಾಮಾನ್ಯವಾಗಿ ಮಳೆ ಬಂದಾಗ ನಾವೆಲ್ಲ ಹರಿಯಲು ಬಿಟ್ಟು ಅದು ವೇಸ್ಟ್ ಆಗುತ್ತೆ ಸರ್. ಹರಿಯಲು ಬಿಟ್ಟಾಗ ಅದನ್ನ ನಾವು ಹೇಗೆ ಯೂಸ್ ಮಾಡ್ಬೇಕಂತ ಇಲ್ಲಿ ನೋಡ್ಬೋದು ಸರ್. ಇವಾಗ ಇಲ್ಲಿ ಮಳೆ ಬಂದಾಗ ಇಲ್ಲಿ ಸಂಗ್ರಹವಾಗುತ್ತೆ ಸರ್. ಇಲ್ಲಿ ಸಂಗ್ರಹವಾಗಿ ಇಲ್ಲಿ ಶುದ್ಧೀಕರಣಗೊಳಿಸ್ತೀವಿ ಸರ್. ಇಲ್ಲಿ ಶುದ್ಧೀಕರಣಗೊಳಿಸಿದ ಮೇಲೆ ವಾಟರ್ ಟ್ಯಾಂಕ್ ಒಳಗೆ ಸಂಗ್ರಹವಾಗುತ್ತೆ ಸರ್. ಇಲ್ಲಿ ಸಂಗ್ರಹ ಆದ್ಮೇಲೆ ಹೊಲಗದ್ದೆಗಳಿಗೆ ಯೂಸ್ ಮಾಡ್ಕೋಬೇಕು ಸರ್. ಹೊಲಗದ್ದೆಗಳಿಗೆ ಯೂಸ್ ಮಾಡ್ಕೊಂಡು ಉಳಿದಿರೋ ನೀರೆಲ್ಲ ಈ ಬಾವಿ ಒಳಗೆ ಹೋಗುತ್ತೆ ಸರ್. ಬಾವಿ ಒಳಗೆ ಎದಕ್ಕೆ ಹೋಗೋದಂದ್ರೆ ಇವಾಗ ಮಳೆಗಾಲದಲ್ಲಿ ಮಳೆ ಬರುತ್ತೆ, ಅದೇ ಬೇಸಿಗೆಗಾಲ ಇದ್ರೆ ಎಲ್ಲ ಮಳೆ ಬರಲ್ಲ. ಅವಾಗ ಈ ಬಾವಿ ಒಳಗಿರೋ ನೀರೆಲ್ಲ ನಾವು ಯೂಸ್ ಮಾಡ್ಕೋಬಹುದು. ಜಂಗೆ ಹಾಕಿ ಹೇಗೆ ಸ್ಪೇಸ್ ಶೂಟ್ ಜೀವಕೋಶ ಅಂದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವು ಜೀವಕೋಶ ಇದನ್ನು ಫಸ್ಟ್ ರಾಬರ್ಟ್ ಕುಕ್ಕರ್ ಅವರು ಕಂಡುಹಿಡಿದರು. ಇದರ ನಿಮ್ಮ ದೇಹದಲ್ಲಿ ಆಗಿರೋದು ಈ ಜೀವಕೋಶಗಳಿಂದ. ನಮ್ಮ ದೇಹದಲ್ಲಿ ಅನೇಕ ಕೋಟ್ಯಾಂತರ ಜೀವಕೋಶಗಳಿವೆ. ಅದು ಚಿಕ್ಕದಾಗಿರ್ತವೆ, ಬರೀ ಬನ್ನಿಲೆ ಕಾಣಿಸೋದಿಲ್ಲ. ಅದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀವಿ. ಇದರಲ್ಲಿ ನೋಡಬೇಕಾದ ಕಣದಾಂಗಗಳು ಕೋಶಕೇಂದ್ರದಲ್ಲಿ ಕಿರುಕೋಶ ಕೇಂದ್ರ ಅಂತ ನೋಡ್ತೀವಿ. ಇದರ ಸೆಂಟ್ರಿಲಿಯ, ಮೈಟ್ರೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ ಇಷ್ಟೆಲ್ಲ ನೋಡ್ತೀವಿ. ಇದರಲ್ಲಿ ನೆಕ್ಸ್ಟ್ ಇದು ಮೈಟ್ರೋಕಾಂಡ್ರಿಯಾ ಅಂತಲ್ಲ, ಇದು ಮೈಟ್ರೋಕಾಂಡ್ರಿಯಾವನ್ನು ರಟ್ಟು ಪಾಲ್ದಾದ ಹೇಳಮ್ಮ ಏನು ಮಾಡುತ್ತೆ ಇದು? ಪರಮಾಣುವಿನ ಕವಚಗಳು ವಿಧಗಳು ಬರ್ತವೆ. ಕೆ ಕವಚ, ಎಲ್ ಕವಚ, ಎಂ ಕವಚ, ಎನ್ ಕವಚ. ಕೆ ಅಲ್ಲಿ 2 ಬರ್ತವೆ, ಎಲ್ ಅಲ್ಲಿ 8 ಬರ್ತವೆ, ಎಂ ಅಲ್ಲಿ 15, ಎನ್ ಅಲ್ಲಿ 32 ಕವಚ. ಎಲೆಕ್ಟ್ರಾನ್ ಹಂಚಿಕೆಯನ್ನು ಎಲೆಕ್ಟ್ರಾನ್ ವಿನ್ಯಾಸದಲ್ಲಿ ಕರೆಯುತ್ತಾರೆ. ಮಳೆ ಬಂದ್ರೆ ನೀರೆಲ್ಲ ಶುದ್ಧೀಕರಣಗೊಳಿಸಿ ನೀರು ಬಿಡ್ಬೋದು. ಅದೇ ಇವಾಗ ಬೇಸಿಗೆಗಾಲ ಬಂದಾಗ ನಮ್ಗೆ ಮಳೆ ಬರಲ್ಲ, ಅವಾಗ ಬರಗಾಲ ಇರುತ್ತೆ. ಅದಕ್ಕೆ ನಾವು ಅವಾಗ ಈ ಬಾವಿಯೊಳಗಿರೋ ನೀರು ಅವಾಗ ನಾವು ಯೂಸ್ ಮಾಡ್ಕೋಬೋದು ಸರ್. ಇವಾಗ ಈ ಫಿಲ್ಟರ್ ನೀರು ಅಂದರೆ ಇವಾಗ ನಾವು ಮನೆಯೊಳಗೆಲ್ಲ ಕುಡಿಯಲ್ಲ, ಅಡುಗೆ ಮಾಡೋ ಅದಕ್ಕೆಲ್ಲ ಯೂಸ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಇದು ಫಿಲ್ಟರ್ ಮಾಡಿ ಅದು ಎಲ್ಲ ಯೂಸ್ ಮಾಡ್ತೀವಿ. ಧನ್ಯವಾದ. ಹೆಂಗೆ ಕೆಲಸ ಮಾಡ್ಕೊಬೇಕು, ಯಾರೊಬ್ರು ಕರಿಬೇಕಾ, ಅದಕ್ಕೊಂದು ಕಾಲಿಂಗ್ ಬಿಲ್ಲು.
ಲೈಟ್ ಆನ್ ಮಾಡ್ಕೊಂಬಂಕ ಅದಕ್ಕೆ ಏನಾಗುತ್ತೆ ಹ್ಯಾಂಡ್ ಗ್ಲೌಸ್ ಒಳಗಡೆ ಏನಾಗ್ತವೆ ಇಲ್ಲಿ ಯಾವ್ದು ಬೇಕಾದ ಅಲಾರ್ಮ್ ಇಟ್ಕೊಂತೀವಿ ಈಗ ಇದನ್ನ ಮಾಡ್ತೀರಾ ಹಾಂ ಹಂಗಿತ್ತಾ ಓಕೆನಪ್ಪ ಏನೀಗ ನಮ್ಗೇನು ಬೇಕೀಗ ಅಲ್ರಾಮ್ ಬೇಕು ಕಾಲಿಂಗ್ ಬೆಲ್ ಅಂದ್ಕೊಂಡಿದ್ದ ಯಾರು ಕರಿಬೇಕು ತಾನೀಗ ಕರೆಯಕ್ಕಾಗಲ್ಲ ಅವನಿಗೆ ಏನು ಮಾಡ್ಕೊತಾನೆ ಅವನು ಈ ಎರಡುಗಳನ್ನ ಹೆಬ್ಬೆರಳು ಮತ್ತು ಕಿರುಬೆರಳು ಜೋಡಿಸ್ಕೊಂಡ್ಬಿಟ್ರೆ ಅಲ್ರಾಮ್ ಮಾಡ್ಕೊಳತ್ತೆ ಈಗ ಅವಾಗ ಏನಾಗ ಸಂಬಂಧಪಟ್ಟರೆ ಬರ್ತಾರೆ ಈಗ ಮತ್ತೇನು ಬೇಕಿದು ಲೈಟ್ ಬೇಕಾ ಲೈಟ್ ಹಾಕ್ಕೊತಾನೆ ಈಗ ಬೇಡ ತಗೊತಾನೆ ಇದೇನಿದು ಬೆಡ್ ಲ್ಯಾಂಪ್ ಇದು ಏನು ಮಾಡಿರ್ಬೇಕು ಏನಪ್ಪ ಮತ್ತಿದೇನಿದು ಹೊಂದಿದವನಮ್ಮ ಪ್ಯೂರು ಈಗ ಸತ್ತೋಗಿರೋದು ಇವೇನಾ ಸ್ಮೆಲ್ ಆಗಲ್ಲ ಅವು ಅಂದರೆ ಬೆಳಕಿನ ಭಕ್ತಿ ಭವನ ಹೇಳಮ್ಮ ಇದ್ರ ಬಗ್ಗೆ ಆನ್ ಮಾಡೋದಿಲ್ಲ ಸಪೋಸ್ ನವಗ್ರಹ ಅದು ಈ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಹಾಗೂ ನೆಕ್ಸ್ಟ್ ಬರೋದು ಶುಕ್ರಗ್ರಹ ವಾಟರ್ನಲ್ಲಿ ಇದು ಅತ್ಯಂತ ದೊಡ್ಡ ಗ್ರಹ ಶನಿ ಮನೋವ್ಯವಸ್ಥೆ ಇರತಕ್ಕಂಥ ಅತ್ಯಂತ ಸುಂದರವಾದ ಗ್ರಹ ಸೂರ್ಯನಿಂದ ದೂರ ಇರ್ತಕ್ಕಂಥ ಗ್ರಹ ರಾಶಿಗಳು ಎರಡನೇ ಪ್ರಾಬ್ಲಮ್ ಬಂದ್ಬಿಟ್ಟು ನೀರಿನ ಆಕಲಿಗಳು ಆ ಜಲರಾಶಿಗಳಿಗೂ ತೊಂದರೆ ನಮಗೂ ತೊಂದರೆ ಹಾಗಾಗಿ ಆಗ್ಬಾರ್ದು ಅಂತೇಳಿ ನಾವು ಸೆಕೆಂಡ್ ಒನ್ ಸ್ಮಾಲ್ ಗಾರ್ಡನ್ಸ್ ಆ ಸ್ಮಾಲ್ ಗಾರ್ಡನ್ಸ್ ಬಂದ್ಬಿಟ್ಟು ಸಣ್ಣ ಸಣ್ಣ ಬಂದ್ಬಿಟ್ಟು ಚಾರ್ಕೋಲಲ್ಲಿ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಫೋರ್ತ್ ಬಂದ್ಬಿಟ್ಟು ಸ್ಯಾಂಡ್ ಆ ಸ್ಯಾಂಡ್ನಲ್ಲಿ ನಮಗೆ ಏನಾದರೂ ಅವಶ್ಯಕತೆ ನೀರು ಆ ನೀರಿನ ಕೆಳಗಡೆ ಹೋಗ್ಬಿಟ್ಟು ಇನ್ನೂ ಯಾವುದಾದ್ರೂ ವೇಸ್ಟೇಜ್ ಇದ್ದರೆ ಅದರಲ್ಲೇ ಇಟ್ಕೊಂಡ್ಬಿಟ್ಟು ಫೈವ್ ಬಂದ್ಬಿಟ್ಟು ಶಾಕ್